ಕ್ಯಾಪ್ರಿಕಾನ್ ಮಕರ ರಾಶಿ. ಸೊ ನಿಮ್ಮದು ಇದು ಸ್ಪಿರಿಚುವಲ್ ಮಂತ್, ಇದು ಕೂಡ ಈ ತಿಂಗಳು ಸ್ಪಿರಿಚುವಲ್ ಆಗಿದ್ದೀರಾ ನೀವು. ಕನ್ವೆನ್ಷನಲ್ ವೇನಲ್ಲಿ ಹೌದೋ ಅಲ್ಲ ಗೊತ್ತಿಲ್ಲ, ಆದರೆ ಸ್ಪಿರಿಚುವಲ್ ಕೂಡ ಇದ್ದೀರಾ ನೀವು. ಸೊ ಅದು ಪರ್ಸನಲ್ ಗ್ರೋತ್ ಇರ್ಬೋದು, ಇನ್ನರ್ ಗೋಲ್ಸ್ ಇರ್ಬೋದು, ಅಥವಾ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಅಥವಾ ಜೀವನನ ಹೊಸ ರೀತಿ ನೋಡ್ತಾ ಇರ್ಬೋದು. ಯಾವುದ್ರಲ್ಲಾದ್ರೂ ಆಗಲಿ ಎವಲ್ಯೂಷನ್ ಆಗ್ತಾ ಇದೆ. ಸೊ ಎಲ್ಲರೂ ಜರ್ನಿ, ಎಲ್ಲರೂ ನೋಡೋ ರೀತಿ, ಎಲ್ಲರ ಲೈಫ್ ಡಿಫ್ರೆಂಟ್ ಇರುತ್ತೆ. ಆದರೆ ಎಲ್ಲರ ಗೋಲ್ಸ್ ಕೂಡ ಲೈಫಲ್ಲಿ ಸೇಮ್ ಆಗಿರುತ್ತೆ. ಸೊ ಈ ತಿಂಗಳು ನೀವು ನಿಮಗೆ ಒಂದು ಒಳ್ಳೆ ಚಾನ್ಸ್ ಕೊಡಿ. ಕ್ರಿಟಿಸೈಸ್ ಮಾಡೋ ಬದಲು ನೀವು ನಿಮ್ಮ ಡೆಸ್ಟಿನಿಗೆ ನಿಮಗೆ ಒಂದು ಫೇರ್ ಚಾನ್ಸ್ ಕೊಡಿ. ಸೊ ವಿಜುವಲೈಸ್ ಮಾಡ್ಕೊಳ್ಳಿ. ಇದು ವೈಲೆಟ್ ಲೈಟಿಂದ ಫುಲ್ಲು ಇದಾಗಿದೆ, ಸರೌಂಡ್ ಆಗಿದೆ. ಹಾಗೆಯೇ ಒಳ್ಳೆ ಎನರ್ಜಿ, ಎಸ್ಪೆಷಲಿ ಮೂನ್ ಎನರ್ಜಿ, ಚಂದ್ರನ ಎನರ್ಜಿ ಜೊತೆಗೆ ನೀವು ಕೆಲಸ ಮಾಡಿ. ಎಕ್ಲಿಪ್ಸ್ ದಿನ ಅಂದರೆ ಗ್ರಹಣ ದಿನ ವರ್ಕ್ ಮಾಡಬೇಡಿ. ಗ್ರಹಣ ಬಿಟ್ಟು ಬೇರೆ ದಿನಗಳು ನೀವು ಮೂನ್ ಎನರ್ಜಿ ಜೊತೆಗೆ ಅದನ್ನು ಹೆಲ್ಪ್ ತೊಗೊಂಡು ನೀವು ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ಸ್ಪಿರಿಚುವಲ್ ಜರ್ನಿಗೆಲ್ಲ ನೀವು ಅದನ್ನು ತೊಗೊಂಡ್ಬಿಟ್ಟು ಆ ಎನರ್ಜಿನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಗ್ರೋತ್ ಮಾಡಲಿಕ್ಕೆ ಇದು ಮಾಡ್ಕೋಬೋದು, ನಿಮ್ಮ ಇದಕ್ಕೆ ಹೆಲ್ಪ್ ಮಾಡ್ಕೋಬಹುದು ನೀವು. ಸೊ ನಿಮ್ಮದು ಇನ್ನರ್ ವಾಯ್ಸು ಎಲ್ಲ ಏನೇನು ನಾಯ್ಸ್ ಇದೆಯಲ್ಲ ಅದೆಲ್ಲ ತೆಗೆದು ಹಾಕಿ ನಿಮ್ಮ ಇನ್ನರ್ ವಾಯ್ಸ್ ಕ್ಲಿಯರ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಅದು ನಿಮಗೆ ಆದಷ್ಟು ಬೇಗ ನಿಮಗೆ ಕೇಳಿಸುತ್ತೆ. ಪವರ್ ಕ್ರಿಸ್ಟಲ್ ಮೂನ್ ಸ್ಟೋನ್ ಅದು ನಿಮ್ಮ ಫರ್ಟಿಲಿಟಿಗೆ, ಇಂಟ್ಯೂಷನ್ಗೆ, ಹಾಗೆ ಕ್ರಿಯೇಟಿವ್ ಲೈಫ್ ಫೋರ್ಸ್ ಮತ್ತು ಹೀಲಿಂಗಿಗೆ ಹೆಲ್ಪ್ ಮಾಡುತ್ತೆ. ಅಕ್ವೇರಿಯಸ್ ಕುಂಭರಾಶಿ, ಮನಿ ರಿಲೇಟೆಡ್ ಮತ್ತು ಪ್ರೀತಿ, ರಿಲೇಷನ್ಶಿಪ್, ಫ್ರೆಂಡ್ಶಿಪ್, ಕಾರ್ಮಿಕ್ ಬ್ಯಾಲೆನ್ಸ್, ಸಕ್ಸಸ್. ಸೊ ಎಲ್ಲ ರೀತಿ ಸಕ್ಸಸ್ಗೆ ಇದು ಒಳ್ಳೆ ಟೈಮ್, ಇದು ಈ ತಿಂಗಳು ಒಳ್ಳೆ ಸಮಯ. ನಿಮ್ಮ ಸೆನ್ಸಿಟಿವಿಟಿ ಏನಿದೆ ಅದು ತುಂಬಾ ಜಾಸ್ತಿ ಇದೆ, ಓವರ್ ಸೆನ್ಸಿಟಿವಿಟಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಹುಷಾರಾಗಿರಿ. ಓವರ್ವೆಲ್ಮ್ ಫೀಲಿಂಗ್ ಕೂಡ ಬರ್ಬೋದು. ಯಾಕೆಂದರೆ ತುಂಬ ಕಾಸ್ಮಿಕ್ ಕಾಕ್ಟೇಲ್ ಅಂತ ಏನು ಹೇಳ್ತೀವಿ ಅದಿದೆ. ಯಾಕಂದರೆ 2 ಗ್ರಹಣಗಳಿದೆ. ಆಮೇಲೆ ಕಾಸ್ಮಸಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಅದರಿಂದ ಏನಾಗುತ್ತೆ, ನಿಮ್ಮ ಸೆನ್ಸಿಟಿವಿಟಿ ಇದು ಎಮೋಷ್ನಲಿ ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬ ಎಮೋಷ್ನಲ್ ಆಗಿ ಕೂಡ ನೀವು ಆಗ್ತಾ ಇದ್ದೀರಾ. ಈ ತಿಂಗಳು ಮಾತ್ರ ಇದು ತುಂಬಾ ಜಾಸ್ತಿ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಏನು ಯೋಚನೆ ಮಾಡಬೇಡಿ. ನೀವು ಸೆಲ್ಫ್ ಕೇರ್ ತೊಗೊಂಡು ಚೆನ್ನಾಗಿ ರೆಸ್ಟ್ ತೊಗೊಂಡು ನೀವು ನೋಡ್ಕೊಳ್ತಾ ಇದ್ದರೆ ರೂಟೀನ್ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಕಡೆ ಎಲ್ಲ ಗಮನ ಕೊಟ್ಟು, ಮೆಂಟಲ್ ಇರ್ಬೋದು, ಫಿಸಿಕಲ್ ಹೆಲ್ತ್, ಎಮೋಷ್ನಲ್ ಹೆಲ್ತ್ ಎಲ್ಲನೂ ಗಮನ ಕೊಟ್ಟು ನೀವು ಚೆನ್ನಾಗೆಲ್ಲ ಮಾಡಿದ್ರೆ, ಅದು ಫೋಕಸ್ ಮಾಡಿಬಿಟ್ಟು ನೀವು ಕೇರ್ ತೊಗೊಂಡ್ರೆ ನಿಮಗೆ ಇದರಿಂದ ಎಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಇದೆಲ್ಲ ತುಂಬ ಜಾಸ್ತಿ ಓವರ್ವೆಲ್ಮಿಂಗ್ ಅಂತ ಎಲ್ಲ ಅನಿಸೋದಿಲ್ಲ. ಸೊ ಹಾಗೆಯೇ ನಿಮ್ಮದು ಏನು ಗಿಫ್ಟ್ಸ್ ಇದೆ ಅದು ಹೊರಗಡೆನೂ ಬರೋ ಸಮಯ. ಈಗ ಒಳಗಡೆ ಹಿಡನ್ ಗಿಫ್ಟ್ಸ್ ಇರುತ್ತೆ, ಅದು ನಿಮ್ಗೆ ಗೊತ್ತೇ ಇಲ್ದೆಲ್ಲ ಇರ್ಬೋದು. ಅದನ್ನೆಲ್ಲ ಹೊರಗಡೆ ಬರೋ ಟೈಮು. ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ. ಹಾಗೆ ಯೂನಿವರ್ಸಿಂದ ನಿಮಗೆ ಕೂಡ ಹೆಲ್ಪ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಅದು ಹೊರಗಡೆ ಬರಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನೀವು ನಂಬಲಿಕ್ಕೆ, ಕಾನ್ಫಿಡೆನ್ಸಿಂದ ಯೂನಿವರ್ಸ್ನ ನಂಬಲಿಕ್ಕೆ ನಿಮಗೆ ಚಾಲೆಂಜಿಂಗ್ ಅನಿಸ್ತಿರ್ಬೋದು. ಬಟ್ ನೀವು ಖಂಡಿತ ಅದನ್ನು ಇದು ಮಾಡಿ ನಂಬಿಕೆ ಇಡಿ. ನಿಮಗೆಲ್ಲನೂ ವೆಲ್ ವರ್ತ್. ಯೂನಿವರ್ಸಿಂದ ಹೆಲ್ಪ್ ತೊಗೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಪವರ್ ಕ್ರಿಸ್ಟಲ್ ಪೆರಿಡಾಟ್ ಸೆಲ್ಫ್ ಹೀಲಿಂಗಿಗೆ, ಹಾಗೆ ನಿಮ್ಮ ಪ್ಯಾಟರ್ನ್ಸ್ ಬ್ರೇಕ್ ಮಾಡಲಿಕ್ಕೆ, ನಿಮ್ಮ ಬಗ್ಗೆ ನಿಮ್ಮ ಸೆಲ್ಫ್ ಟ್ರಸ್ಟ್ ರೀಗೇನ್ ಮಾಡ್ಕೊಳ್ಳೋಕ್ಕೆ ಮತ್ತು ತೊಗೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ.